ಕಾನೂನನ್ನ ಕೈಗೆ ತಗೋಬೇಡ ವಿಕ್ರಮ್. ಸಾರಿ, ಇವ್ನು ನನ್ನ ಮನೇನ ಸುತ್ತಾಕಿದ್ದಾನೆ. ಅವನ ಕಂಪನಿ ಮುಚ್ಚಿಸಿ ಅವನನ್ನ ಸರ್ವನಾಶ ಮಾಡೋ ಒಂದು ಒಳ್ಳೆ ಅವಕಾಶನ ದೇವರೇ ಕಲ್ಪಿಸ್ಕೊಟ್ಟಿದ್ದಾನೆ. ಅದಕ್ಕಿಂತ ಶಿಕ್ಷೆ ಏನು ಬೇಕು ಇವನು? ಪ್ರಾಮಾಣಿಕತೆಯಿಂದ ಏನು ಗಳಿಸ್ತೀಯ ಅಂದೆ ಅಲ್ಲ, ಸಾಟಿ ಮನುಷ್ಯನ ಗಳಿಸಿದೆ, ಪ್ರೀತಿ ಗಳಿಸಿದೆ. ವಿಕ್ರಮ್, ಥ್ಯಾಂಕ್ಸ್. ಬನ್ನಿ ಸರ್, ಮನೆಯವರು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಇನ್ನು ಬರ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಏ ವಿಕ್ರಮ, ನೀನು ನನ್ನನ್ನ ಈಗ ಅವಮಾನಿಸಿದ್ಯಾ ಅಲ್ವಾ? ನಿನ್ನನ್ನ ಸದೆ ಬಿಡಿದೆ ಬಿಡಲ್ಲ ಕಣೋ, ಸದೆ ಬಿಡಿದೆ ಬಿಡಲ್ಲ. ವೇದ ಹೇಳ್ದಂಗೆ ಇವತ್ತು ನನ್ನ ಮಗ ವಾಪಸ್ ಬರ್ತಾ ಇದ್ದಾನೆ. ದೇವರು ಅವಳಿಗೆ ಏನೋ ಒಂದು ವರ ಕೊಟ್ಟಿದ್ದಾನೆ. ಅದೇನೋ ಕಷ್ಟ ಬಂದರೂ ಕೂಡ ಎಲ್ಲ ನಿಭಾಯಿಸ್ತಾರೆ. ಮಾ, ಸತ್ಯ ಸತ್ಯ, ನಿನ್ಗೇನು ಆಗಿಲ್ಲ ತಾನೆ? ನನ್ನ ಹುಡುಗರು ನಿನ್ಗೇನು ಮಾಡಿಲ್ಲ ತಾನೆ? ನಿಮ್ಗೇನು ಹಿಂಸೆ ಕೊಟ್ಟಿಲ್ಲ ತಾನೆ ಅವರು? ಅಪ್ಪ, ಆ ರೌಡಿಗಳು ನಿಮ್ಮ ಮೇಲೆ ಏನಾದ್ರು ಕೈ ಮಾಡಿದ್ರಾ? ನೋಡಿ, ಕೂಲ್ಡ್ರಿಂಕ್ ಕಂಪ್ನಿ ಕೇಸು ಹಿಯರಿಂಗ್ ಇದೆ ಇವತ್ತು. ನಾನು ಅರ್ಜೆಂಟಾಗಿ ಕೋರ್ಟ್ಗೆ ಹೋಗ್ಬೇಕು. ಇದೆಲ್ಲ ಬಂದ್ಮೇಲೆ ಮಾತಾಡ್ಕೋಣ. ಗೀಸರ್ ಆನ್ ಮಾಡಿದ್ಯಾ ಅಂಬುಜಾ? ಹಾಂ ರೀ, ನೀವು ಬರ್ತೀನಿ ಅಂತ ಫೋನ್ ಮಾಡಿದಾಗಲೇ ಆನ್ ಮಾಡಿದ್ದೀನಿ. ಬಿಸಿ ಆಗಿರ್ಬೇಕು ಈಗಾಗಲೇ. ಗುಡ್. ನೋಡು, ನನಗೆ ತಿಂಡಿ ಎಲ್ಲ ಏನು ಬೇಡ, ಒಂದು ಲೋಟ ಹಾಲು ಸಾಕು, ಸ್ವಲ್ಪ ಬೇಗ. ಸರಿ. ಅಪ್ಪ, ಏನಪ್ಪ? ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿದವರು ನಿಮ್ಗೆ ಏನಾದರೂ ತೊಂದರೆ ಕೊಡ್ಬೋದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದರೆ ಈಗ ಮೊದಲು ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡೋಣ. ಆ MLAನ ಅವನ ಕಡೆ ರೌಡಿಗಳನ್ನ ಅರೆಸ್ಟ್ ಮಾಡಿಸೋಣ. ನಿಮ್ಮ ಮೈ ಮುಡ್ದವ್ರನ್ನ ಸುಮ್ಮನೆ ಬಿಡಬಾರ್ದು ಅಪ್ಪ. ಇಷ್ಟು ವರ್ಷ ಲಾಯರ್ ಆಗಿ ಜಡ್ಜ್ ಆಗಿ ಸೇವೆ ಮಾಡಿರೋನ್ನ ಅವ್ರನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಹಲೋ ವಿಕ್ರಮ್. ಅಮ್ಮಣ್ಣಿ, ತಿಂಡಿ ತಿಂದ್ಯಾ? ಮನೇಲೆಲ್ಲ ಆರಾಮ? ಶೇ, ನೀನಿಷ್ಟು ಕೂಲಾಗಿ ವಿಚಾರಿಸ್ತಿದ್ಯಾ ಅಂದರೆ ನೀನ್ ಮನೆ ಬಿಟ್ಟು ಹೋಗೋ ಟೈಮ್ ಬಂತು ಅಂತ ಅರ್ಥ. ಅಂದ್ರೆ ನಮ್ಮಪ್ಪನ ಕಾಪಾಡ್ಬಿಟ್ಟಿಯಾ? ಕಾಪಾಡಾಯ್ತು, ಕಳ್ಸು ಆಯ್ತು. ಇಷ್ಟೊತ್ತಿಗಾಗ್ಲೇ ಮನೆಗೆ ರೀಚ್ ಆಗಿರ್ತಾರೆ. ಹಲೋ ಹಲೋ ಬೇತಾಳ, ಹಲೋ ಹಲೋ. ಹಾ ವಿಕ್ರಮ್. ಬೇತಾಳ, ನಾನು ನಿನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದೀನಿ. ಈಗ ನಿನ್ ಸರ್ದಿ, ಓಡೋದಕ್ಕೆ ರೆಡಿಯಾಗಿರು, ಬರ್ತಾ ಇದ್ದೀನಿ.
ಪೂಜಾ. ಹಾ ಬಂದೆ. ಸತ್ಯ, ನೀನು ಕೇಳಿರೋದ್ರಿಂದ ಹೇಗೆ ತಪ್ಪಿಸ್ಕೊಂಡು ಬಂದೆ? ಯಾಕೆ ಕಾಪಾಡಿದ್ದು ನಿನ್ನ? ನಾನು ಮಾಡಿದ ಒಳ್ಳೆ ಕೆಲಸ. ನಾನು ಬೆನ್ನಿಗೆ ನೀರು ತಪ್ಪಿಸ್ಕೊ. ಅಪ್ಪ, ಇನ್ಮೇಲೆ ಒಬ್ಬರೇ ಹೊರಗೆ ಹೋಗಬೇಡಿ, ಸೆಕ್ಯೂರಿಟಿ ತಗೊಳ್ಳಿ. ಪೊಲೀಸ್ನವ್ರಿಗೆ ಮಾತಾಡಿ ನಾನು ಅರೇಂಜ್. ನಾನೀಗ ಅರ್ಜೆಂಟಾಗಿ ಕೋರ್ಟ್ಗೆ ಹೋಗಬೇಕಾಗಿದೆ. ಆ ಕೂಲ್ ಡ್ರಿಂಕ್ಸ್ ಕಂಪ್ನಿಯವರಿಗೆ ಒಂದು ಪಾಠ ಕಲಿಸು. ಈ ಸತ್ಯಮೂರ್ತಿ ಯಾರು ಏನು ಅಂತ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ತಗೋಬೇಕು. ಅದು ಪಬ್ಲಿಕ್. ಬರ್ತೀನಿ. ಆಯಿತು ಸರ್. ಇಲ್ಲ ಸರ್, ಇಲ್ಲ, ಏನು ತೊಂದರೆ ಇಲ್ಲ ಸರ್. ಅದೇ ಸಂಬಳದ ಬಗ್ಗೆ ನಾನು ನಿಮ್ಮ ಆಫೀಸಿಗೆ ಬಂದೇ ಮಾತಾಡ್ತೀನಿ. ಆಗ್ಬೋದಾ ಸರ್? ಸರಿ ಸರ್, ಸರಿ ಸರ್, ಸರಿ ಸರ್, ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ವಿಕ್ರಮ್ ನೀರು ಕೊಡ್ಲೇನೋ? ನಾವು ಕುಡ್ದಿದ್ದು ಸಾಕಮ್ಮ. ನಮಗೆ ಯಾರು ನೀರು ಕುಡಿಸಿದ್ರೋ ಇವತ್ತು ಅವ್ರಿಗೆ ಕುಡ್ಸಕ್ಕೆ ಬಂದಿದ್ದೀನಿ. ರೆಡಿನಾ? ತುಂಬ ಥ್ಯಾಂಕ್ಸ್ ವಿಕ್ರಮ್. ನೀನು ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಮರ್ತ್ಬಿಡು. ನಾನು ಮಾಡಿರೋ ಸಹಾಯನೂ ಮರ್ತ್ಬಿಡು, ನಮ್ಮ ಮನೆಯವ್ರನ್ನೂ ಮರ್ತ್ಬಿಡು, ಈ ಮನೆನೂ ಮರ್ತ್ಬಿಡು. ಮನೆ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದೆಯಾ? ಏನ್ ಮಾತಾಡ್ತಾ ಇದೀಯಾ ವಿಕ್ರಮ್? ಓ, ನಿಮ್ಗೇನು ವಿಷಯ ಗೊತ್ತಿಲ್ವಲ್ಲ, ಅದಕ್ಕೆಲ್ಲ ಕನ್ಫ್ಯೂಷನ್ ಆಗಿ ನಿಂತಿದ್ದೀರಾ. ಅರ್ಥ ಆಗೋ ಥರ ನಾನು ಬಿಡಿಸಿ ಹೇಳ್ತೀನಿ. ನನಗೂ ಇವಳಿಗೂ ಮಧ್ಯೆ ಒಂದು ಒಪ್ಪಂದ ಆಗಿದೆ. ಇವಳು ಹೇಳಿದ ಕೆಲಸನ ನಾನು ಮಾಡಿ ಮುಗಿಸಿದ್ರೆ ನಾನು ಹೇಳಿದ ಕೆಲಸನ ಇವಳು ಮಾಡಬೇಕು ಅಂತ. ಒಪ್ಪಂದದ ಪ್ರಕಾರ ಅವಳ ಕೆಲಸನ ನಾನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದೀನಿ. ಈಗ ಹಾಕಿರೋ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋ ಜವಾಬ್ದಾರಿ ನಿಂದು. ವಿಕ್ರಮ್ ಏನು ಅಂತ ಮಾತು ಕೊಟ್ಟಿದ್ಲಿ ಇವಳು? ನಮ್ಮಿಂದ, ನಮ್ಮ ಮನೆಯಿಂದ, ನಮ್ಮ ಎಲ್ಲರಿಂದ ಶಾಶ್ವತವಾಗಿ ದೂರ ಹೋಗ್ತಾಳೆ ಅಂತ. ನಿಜಕ್ಕೂ ಹೋಗ್ತಾಳ ಇವಳು? ನನ್ಗಂತೂ ಯಾಕೋ ನಂಬಕ್ಕಾಗ್ತಿಲ್ಲಪ್ಪ. ಏನತ್ತಿಗೆ ಹೀಗೆ ಹೇಳ್ಬಿಟ್ರಿ? ಒಂದ್ಸಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಎಮೋಷನಲ್ ಡ್ರಾಮಾ ಮಾಡಿ ಅವಳ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ವಾಪಸ್ ಬರ್ಲಿಲ್ವಾ?